Activate auto drive. Auto drive engaged. Stop it. Oh. We're gonna do this! We can do this! Wait for me! ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರುವಂಥ ಮೂವಿ ಸ್ಪೈಸ್ ಇನ್ ಡಿಸ್ಗೈಸ್. ಈ ಕಥೆಯಲ್ಲಿ ಇಂಟೆಲಿಜೆಂಟ್ ಆದ ಒಬ್ಬ ಹುಡುಗ ಒಬ್ಬ ಸೀಕ್ರೆಟ್ ಏಜೆಂಟ್ ನ ಪಾರಿವಾಳವಾಗಿ ಬದಲು ಮಾಡ್ತಾನೆ. ಕೊನೆಗ ಸೀಕ್ರೆಟ್ ಏಜೆಂಟ್ ತನ್ನ ಮಿಷನ್ ಕಂಪ್ಲೀಟ್ ಮಾಡಲು ಹುಡುಗನೊಂದಿಗೆ ಸೇರಿ ಏನೆಲ್ಲ ಮಾಡುತ್ತಾನೆ ಅನ್ನುವುದೇ ಈ ಸಿನಿಮಾದ ಕತೆ. ಕತೆ ಶುರುವಾಗುವುದು ವಾಲ್ಟರ್ ಹೆಸರಿನ ಹುಡುಗನಿಂದ. ಆತ ತನ್ನ ರೂಮಿನಲ್ಲಿ ಬೇರೆ ಬೇರೆ ರೀತಿಯ ಗ್ಯಾಜೆಟ್ ತಯಾರಿಸುತ್ತಿದ್ದ. ಗ್ಯಾಜೆಟ್ ಅಂದ್ರೆ ಉಪಕರಣಗಳು. ಆತನಿಗೆ ಸೈನ್ಸ್ನ ಗ್ಯಾಜೆಟ್ಗಳನ್ನು ತಯಾರಿಸುವುದು ತುಂಬಾನೇ ಇಷ್ಟ. ಹೀಗಾಗಿ ಅವನು ಮನೆಯ ವಸ್ತುಗಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸುತ್ತಿದ್ದ. ಅದರ ವಿಶೇಷ ಅಂದರೆ ಆ ಗ್ಯಾಜೆಟ್ ಯಾವುದೇ ಪ್ರಾಬ್ಲಮ್ ತಡೆಯಲು ಆಗಿತ್ತು, ಬೇರೆ ಯಾರಿಗೂ ಹಾನಿ ಮಾಡಲು ಅಲ್ಲ. ಅವನ ತಾಯಿ ಒಬ್ಬಳು ಪೊಲೀಸ್ ಆಫೀಸರ್ ಆಗಿದ್ದಳು. ಅವಳ ಹೆಸರು ವೆಂಡಿ. ವಾಲ್ಟರ್ ಏನೇ ಮಾಡಲು ಹೋದರೂ ತಡೆಯುತ್ತಾನೆ ಇರಲಿಲ್ಲ. ವಾಲ್ಟರ್ ಹತ್ತಿರ ಹೋಗಿ ಕೇಳ್ತಾಳೆ, ನೀನು ಏನು ಮಾಡ್ತಿದ್ದಿ? ವಾಲ್ಟರ್ ಅವರಿಗೆ ಹೇಳ್ತಾನೆ, ನಾನು ನಿಮ್ಮ ಸುರಕ್ಷೆಗಾಗಿ ಮೆಷಿನ್ ತಯಾರಿಸುತ್ತಿದ್ದೇನೆ. ಮತ್ತು ಅವರಿಗೆ ತಾನು ತಯಾರಿಸಿದ ಡಿವೈಸ್ ಒಂದನ್ನು ಯೂಸ್ ಮಾಡಿ ತೋರಿಸ್ತಾನೆ. ಆದ್ರೆ ಆಗ ವೆಂಡಿಯ ಡ್ಯೂಟಿಗೆ ಹೋಗೋ ಟೈಮ್ ಆಗುತ್ತೆ. ಹೀಗಾಗಿ ಅವಳು ಹೋಗಲು ತಯಾರಾಗ್ತಾಳೆ. ವಾಲ್ಟರ್ ಅವರಿಗೆ ಹೇಳ್ತಾನೆ, ನಾನು ನಿಮ್ಮ ಜೊತೆ ಬರುತ್ತೇನೆ, ನನ್ನ ಡಿವೈಸ್ ಮೇಲೆ ಕೆಲಸ ಮಾಡ್ತೇನೆ. ವೆಂಡಿ ಅವನಿಗೆ ಹೇಳ್ತಾಳೆ, ನೀನು ನನ್ನ ಜೊತೆ ಅಲ್ಲ, ಬದಲಿಗೆ ಸ್ಕೂಲ್ಗೆ ಹೋಗುತ್ತೆ. ವಾಲ್ಟರ್ ಹೇಳ್ತಾನೆ, ಸ್ಕೂಲ್ ಬೋರಿಂಗ್, ಸ್ಕೂಲಿನಲ್ಲಿ ಎಲ್ಲರಿಗೂ ನಾನು ವಿಚಿತ್ರ ಅಂತ ಅನಿಸುತ್ತೆ. ವೆಂಡಿ ಹೇಳುತ್ತಾಳೆ, ವಿಚಿತ್ರ ಆದ್ರೆ ಏನು ತಪ್ಪಿಲ್ಲ, ಜಗತ್ತಿಗೆ ವಿಚಿತ್ರದ ಅವಶ್ಯಕತೆ ಇದೆ. ಮತ್ತು ಅವನಿಗೆ ಸಮಜಾಯಿಸ್ತಾಳೆ, ನನ್ನ ಕೆಲಸ ನಗರದಲ್ಲಿ ಯಾವುದೇ ಕ್ರೈಮ್ ಆಗದಂತೆ ನೋಡಿಕೊಳ್ಳುವುದು. ಒಂದು ದಿನ ನಿನ್ನ ಸಮಯ ಕೂಡ ಬರುತ್ತೆ, ಆಗ ನಿನ್ನ ಗ್ಯಾಜೆಟ್ಸ್ ಮತ್ತು ಐಡಿಯಾ ಇಡೀ ಜಗತ್ತಿಗೆ ಬೇಕಾಗುತ್ತೆ, ಜಗತ್ತನ್ನು ಉಳಿಸುವಲ್ಲಿ ಕೆಲಸ ಮಾಡುತ್ತೆ. ಆ ದಿನ ಪ್ರತಿಯೊಬ್ಬ ಮನುಷ್ಯ ನಿನ್ನಂತೆ ಆಗಲು ಬಯಸ್ತಾನೆ. ವಾಲ್ಟರ್ ಖುಷಿಯಾಗಿ ತನ್ನ ತಾಯಿಯನ್ನು ಅಪ್ಪಿಕೊಳ್ಳುತ್ತಾನೆ. ನಂತರ ನಮಗೆ 14 ವರ್ಷದ ಬಳಿಕ ಜಪಾನ್ನ ಸೀನ್ ತೋರಿಸಲಾಗುತ್ತೆ. ಅಲ್ಲಿ ಕಿಮುರನ ಹೆಸರಿನ ವೆಪನ್ ಡೀಲರ್ನ ಅಡ್ಡ ನೋಡ್ತೇವೆ. ಇವತ್ತವನು ಒಂದು ಖತರ್ನಾಕ್ ಡ್ರೋನ್ನ ಡೀಲ್ ಮಾಡುತ್ತಿದ್ದ. ಹೀಗಾಗಿ ಅಲ್ಲಿಗೆ ಲ್ಯಾನ್ಸ್ ಹೆಸರಿನ ಸೀಕ್ರೆಟ್ ಏಜೆಂಟ್ ಅಂದ್ರೆ ಒಬ್ಬ ಗೂಢಚಾರ ಬರ್ತಾನೆ. ಅವನು ತುಂಬಾನೇ ಫೇಮಸ್ ಆದ ಏಜೆಂಟ್ ಆಗಿದ್ದ. ಅಲ್ಲಿದ್ದ ಗೂಂಡಾ ಜನರನ್ನು ಹೊಡೆದು ಹಾಕ್ತಾನೆ. ಅಸಲಿಗೆ ಲ್ಯಾನ್ಸ್ ಸ್ಟೇರ್ಲಿಂಗ್ HTUV ಹಾನರ್ ಟ್ರಸ್ಟ್ ಯೂನಿಟಿ ವೇಲರ್ ಅನ್ನುವ ಸೀಕ್ರೆಟ್ ಏಜೆನ್ಸಿಗಾಗಿ ಕೆಲಸ ಮಾಡುತ್ತಿದ್ದ. ಅದು ಜಗತ್ತನ್ನು ಅಪಾಯಗಳಿಂದ ರಕ್ಷಣೆ ಮಾಡುತ್ತಿತ್ತು. ಲ್ಯಾನ್ಸ್ ತನ್ನ ಡ್ರೋನ್ಗಳನ್ನು ಒಳಗೆ ಕಳಿಸಿ ಒಳಗಿನ ಸಿಚುವೇಶನ್ ನೋಡಲು ಆರಂಭಿಸ್ತಾನೆ. ಆ ಕ್ಷಣ ಅವನಿಗೆ HTUV ಡೈರೆಕ್ಟರ್ ಜಾಯ್ ಜೆನ್ಸ್ಕಿನ್ ನ ಕಾಲ್ ಬರುತ್ತೆ. ಅವಳು ಅವನಿಗೆ ಹೇಳ್ತಾಳೆ, ನೀನು ಕಿಮುರನ ಹತ್ತಿರ ಇರೋ ಬ್ರೀಫ್ ಕೇಸ್ ಅದನ್ನು ನಿನ್ನ ಕೈವಶ ಮಾಡಿಕೊಳ್ಳಬೇಕು. ಅದರ ಒಳಗೆ ನಮ್ಮ M9 ಅಸಾಸಿನ್ ಡ್ರೋನ್ ಇದೆ. ಅಸಲಿಗೆ M9 ಡ್ರೋನ್ ಒಂದು ಸ್ಪೆಷಲ್ ಡ್ರೋನ್ ಆಗಿದ್ದು ವಾಯುಮಂಡಲದ ಪವರ್ಫುಲ್ ಆಟೋನಮಸ್ ಅಟ್ಯಾಕರ್ ಡ್ರೋನ್ ಆಗಿತ್ತು. ಅದರ ಬ್ಯಾಟರಿ ಖಾಲಿಯಾಗುತ್ತಾನೆ ಇರಲಿಲ್ಲ. ಅದು ತನ್ನ ಟಾರ್ಗೆಟ್ ನ ಹೊಡೆದು ಉರುಳಿಸದೆ ನಿಲ್ಲುತ್ತಾನೆ ಇರಲಿಲ್ಲ. ಅದನ್ನು ಕಿಮುರನ್ ಕಡೆ ಯಾಕುಜೋ ಟೀಮ್ HTUV ಸೀಕ್ರೆಟ್ ಲ್ಯಾಬ್ ನಿಂದ ಕದ್ದು ಬಿಟ್ಟಿದ್ದರು. ಆಗ ಸಿಸ್ಟಮ್ ನಲ್ಲಿ ಜಾಯ್ ಕಡೆ ಒಬ್ಬ ಆಫೀಸರ್ ನೋಡ್ತಾನೆ, ಲ್ಯಾನ್ಸ್ ನ ವೈರ್ಗಳು ಸುತ್ತುವರೆದಿದ್ದರು. ಅವರು ತುಂಬಾನೇ ಫಾಸ್ಟ್ ಆಗಿ ಲ್ಯಾನ್ಸ್ ನತ್ತ ಹೋಗುತ್ತಿದ್ದರು. ಹೀಗಾಗಿ ಜಾಯ್ ಲ್ಯಾನ್ಸ್ ತನ್ನ ಮಿಷನ್ ನಿಲ್ಲಿಸಿ ಟೀಮ್ ಬರೋ ತನಕ ವೇಟ್ ಮಾಡಲು ಹೇಳುತ್ತಾಳೆ. ಆದ್ರೆ ಲ್ಯಾನ್ಸ್ ತುಂಬಾನೇ ಆರೋಗ್ಯಂಟ್ ಆಗಿದ್ದ. ಅವನು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ. ಅವನು ಹೇಳುತ್ತಾನೆ, ಸಿಂಹ ಯಾವತ್ತು ಮೈದಾನಕ್ಕೆ ಒಂಟಿಯಾಗಿ ಹೋಗುತ್ತೆ. ಇಷ್ಟು ಹೇಳಿ ಅವನು ಸಿಗ್ನಲ್ ಕಟ್ ಮಾಡಿ ಬಿಡ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ M9 ಡ್ರೋನ್ ಖರೀದಿ ಮಾಡುವ ದರೋಡೆಕೋರ ಕಿಲಿಯನ್ ಬರುತ್ತಾನೆ. ಆತನ ಒಂದು ಕೈ ರೋಬೋಟಿಕ್ ಆಗಿತ್ತು. ಇದನ್ನು ನೋಡಿ ಲ್ಯಾನ್ಸ್ ಅಲ್ಲಿದ್ದ ಲ್ಯಾಬ್ ಒಂದನ್ನು ಒಡೆದು ಗುಂಡಗಳನ್ನು ಹೊಡೆಯಲು ಆರಂಭಿಸ್ತಾನೆ ಮತ್ತು ಕಿಮುರನ್ಗೆ ಬ್ರೀಫ್ ಕೇಸ್ ತನಗೆ ಕೊಡುವಂತೆ ಹೇಳ್ತಾನೆ. ಕಿಮುರನ್ ಕೊಡದೇ ಇದ್ದಾಗ ಕಿಮುರನ್ ಮೇಲೆ ಅಟ್ಯಾಕ್ ಮಾಡಿ ಅವನ ಪ್ರಜ್ಞೆ ತಪ್ಪಿಸ್ತಾನೆ. ಆದ್ರೆ ಕಿಲಿಯನ್ ಲ್ಯಾನ್ಸ್ ಮೇಲೆ ದಾಳಿ ಮಾಡಿ ಅವನ ಕುತ್ತಿಗೆ ಹಿಡಿದು ಮುಖವನ್ನು ಸ್ಕ್ಯಾನ್ ಮಾಡ್ತಾನೆ. ಲ್ಯಾನ್ಸ್ ಅವನಿಂದ ಬಚಾವಾಗಲು ಎಲೆಕ್ಟ್ರಿಕಲ್ ಈಲ್ ಅವನ ಮೇಲೆ ಬೀಳಿಸ್ತಾನೆ. ಇದರಿಂದ ಅವನು ಬಚಾವಾಗ್ತಾನೆ. ಆಗ ಕಿಲಿಯನ್ನ ಹೆಚ್ಚಿನ ಗೂಂಡಗಳು ಲ್ಯಾನ್ಸ್ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಾರೆ. ಸಮಯ ಸಿಕ್ಕಂತೆ ಕಿಲಿಯನ್ ಇಲ್ಲಿಂದ ಸುಲಭದಲ್ಲಿ ತಪ್ಪಿಸಿಕೊಳ್ತಾನೆ. ಲ್ಯಾನ್ಸ್ ತನ್ನ ಖತರ್ನಾಕ್ ಗ್ಲಿಟರ್ ಬಾಂಬ್ ಗ್ಯಾಜೆಟ್ ನಿಂದ ಅಲ್ಲಿದ್ದ ಗೂಂಡಗಳ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಆ ಗ್ಯಾಜೆಟ್ ನಿಂದ ಜಗಮಗಿಸುವ ಬೆಳಕಿನೊಂದಿಗೆ ಹೊಳೆಯುವ ಬೆಕ್ಕು ಹೊರಬರುತ್ತೆ. ಇದೊಂದು ಹೋಲೋಗ್ರಾಫಿಕ್ ಬೆಕ್ಕು ಆಗಿರುತ್ತೆ. ಅದನ್ನ ನೋಡಿ ಅಲ್ಲಿದ್ದವರು ಖುಷಿ ಆಗ್ತಾರೆ. ಲ್ಯಾನ್ಸ್ಗೆ ಏನು ಅರ್ಥವಾಗಲ್ಲ. ಅವನು ಬ್ಲಾಸ್ಟ್ ಆಗೋ ಪವರ್ಫುಲ್ ಬಾಂಬ್ ಬಯಸಿದ್ದ. ಆದ್ರೂ ಅವನು ಇದೇ ಚಾನ್ಸ್ ಬಳಸಿ ಎಲ್ಲರ ಮೇಲೆ ದಾಳಿ ಮಾಡಲು ಆರಂಭಿಸ್ತಾನೆ. ಒಬ್ಬರಂತೊಬ್ಬರನ್ನು ಚಾಲಾಕಿತನದಿಂದ ಹೊಡೆಯಲು ಶುರು ಮಾಡ್ತಾನೆ. ಒಂದು ಬಾಂಬ್ ಅನ್ನು ಉಡಾಯಿಸಿ ಅದರ ಸಹಾಯದಿಂದ ಕಿಲಿಯನ್ನ ಹೆಲಿಕಾಪ್ಟರ್ ನತ್ತ ಹಾರಿ ಅವನಿಂದ ಬ್ರೀಫ್ ಕೇಸ್ ಕಸಿದುಕೊಂಡು ವಾಪಸ್ಸು ಕೆಳಗೆ ಹಾರುತ್ತಾನೆ. ಲ್ಯಾನ್ಸ್ ನ ಮಿಷನ್ ಇಲ್ಲಿ ಕಂಪ್ಲೀಟ್ ಆಗಿತ್ತು.
ಬಳಿಕ ಅವನು HTUV ಹೆಡ್ ಕ್ವಾರ್ಟರ್ಸ್ಗೆ ತಲುಪಿದಾಗ ಅಲ್ಲಿದ್ದವರು ಅವನನ್ನು ನೋಡಿ ಖುಷಿ ಆಗ್ತಾರೆ. ಯಾಕೆಂದರೆ ಲ್ಯಾನ್ಸ್ನ ಬಹುದೂರಿಕೆಯ ಕೆಲಸ ದೂರಕ್ಕೆ ಹಬ್ಬಿತ್ತು. ಅಲ್ಲಿ ಆತ ಲಿಫ್ಟ್ ಒಳಗೆ ಹೋಗುವಾಗ ಆಗ ಅವನ ಕೋಟ್ನಿಂದ ಹೊಳೆಯ ಬೆಳಕು ಹೊರಹೊಮ್ಮುತ್ತೆ. ಇದರಿಂದ ಅವನಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅಲ್ಲಿಂದ ಆತ ನೇರವಾಗಿ ಗ್ಯಾಜೆಟ್ ರೂಮಿಗೆ ಹೋಗ್ತಾನೆ. ಗ್ಯಾಜೆಟ್ ರೂಮಿನಲ್ಲಿ ಬೇರೆ ಬೇರೆ ರೀತಿಯ ಗ್ಯಾಜೆಟ್ ತಯಾರಿಸಲಾಗುತ್ತಿತ್ತು. ಲ್ಯಾನ್ಸ್ ಅಲ್ಲಿಯ ಸೈಂಟಿಸ್ಟ್ ಹತ್ತಿರ ಹೊಳೆಯುವ ಗ್ಯಾಜೆಟ್ ಬಗ್ಗೆ ಕೇಳ್ತಾನೆ. ಆಗ ಎಲ್ಲರೂ ಅಲ್ಲಿ ಒಂದು ಲ್ಯಾಬೋರೇಟರಿ ಎತ್ತ ಕೈ ತೋರಿಸ್ತಾರೆ. ಏಕೆಂದರೆ ಅದರ ಒಳಗೆ ವಾಲ್ಟರ್ನ ಲ್ಯಾಬ್ ಇತ್ತು. ವಾಸ್ತವವಾಗಿ ವಾಲ್ಟರ್ ಲ್ಯಾನ್ಸ್ನ ಹೆಡ್ ಕ್ವಾರ್ಟರ್ನಲ್ಲಿ ಕೆಲಸ ಮಾಡುತ್ತಿದ್ದ. ವಿಚಿತ್ರ ಗ್ಯಾಜೆಟ್ ತಯಾರಿಸುತ್ತಿದ್ದ. ಲ್ಯಾನ್ಸ್ ವಾಲ್ಟರ್ ಮೇಲೆ ಸಿಟ್ಟುಗೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ನೀನು ತಯಾರಿಸಿದ ಗ್ಯಾಜೆಟ್ಗಳು ಚೂರು ಒಳ್ಳೆದಿಲ್ಲ. ಯಾಕೆಂದರೆ ವಾಲ್ಟರ್ ತಯಾರಿಸಿದ ಗ್ಲಿಟರ್ ಬಾಂಬ್ ಒಂದು ಬೆಕ್ಕಿನ ವಿಡಿಯೋ ಆಗಿತ್ತು. ಲ್ಯಾನ್ಸ್ ಕೇಳ್ತಾನೆ, ನನ್ನ ಹತ್ತಿರ ಕೇಳದೆ ನನ್ನ ವಸ್ತುಗಳನ್ನು ಹೇಗೆ ಟಚ್ ಮಾಡಿದ್ದೆ? ನನಗೆ ತುಂಬಾನೇ ಪವರ್ಫುಲ್ ವೆಪನ್ಸ್ ಬೇಕಾಗುತ್ತೆ. ನಾನು ಇಡೀ ದಿನ ಗೂಂಡಗಳೊಂದಿಗೆ ಹೊಡೆದಾಡುತ್ತಾ ಇರ್ತೇನೆ. ಬೆಂಕಿನ ನೀರಿನಿಂದ ಆರಿಸ್ತೇನೆ. ನಾನು ಬೆಂಕಿನ ಹೊಳೆಯುವ ಬೆಳಕಿಂದ ಹೇಗೆ ಎದುರಿಸಲಿ? ಹೀಗೆ ಆದ್ರೆ ನನ್ನ ಮುಖ ಸುಟ್ಟು ಹೋಗುತ್ತೆ. ವಾಲ್ಟರ್ ಅವನಿಗೆ ಹೇಳ್ತಾನೆ, ಹಾಗೇನೂ ಆಗ್ಲಿಲ್ಲ. ಹೊಳೆಯುವ ಬೆಕ್ಕು ಕೆಲಸ ಮಾಡಿದ್ದೆ. ಯಾಕೆಂದರೆ ಸೈನ್ಸ್ನ ಪ್ರಕಾರ ಬೆಕ್ಕನ್ನು ನೋಡುವಾಗ ನಮ್ಮ ಶರೀರದಲ್ಲಿ ಒಂದು ರೀತಿಯ ಹಾರ್ಮೋನ್ಗಳು ರಿಲೀಸ್ ಆಗುತ್ತವೆ. ಅದರಿಂದ ನಾವು ಖುಷಿ ಆಗ್ತೇವೆ. ಲ್ಯಾನ್ಸ್ ಅವನಿಗೆ ಹೇಳುತ್ತಾನೆ, ಇದು ಒಳ್ಳೆಯ ವಿಧಾನ ಅಲ್ಲ. ಬಾಂಬ್ ಬಳಸಿದ್ರೆ ಒಂದೇ ಸಲಕ್ಕೆ ವೈರಿಗಳ ಅಂತ್ಯ ಆಗುತ್ತೆ. ವಾಲ್ಟರ್ ಅವನಿಗೆ ಹೇಳ್ತಾನೆ, ನಾವು ಒಳ್ಳೆತನದಿಂದ ಜಗತ್ತನ್ನು ಉಳಿಸಬಹುದು. ಮತ್ತು ಅವನು ತಯಾರಿಸಿದ ಒಂದು ಕವಚವನ್ನು ತೋರಿಸ್ತಾನೆ. ಆದ್ರೆ ಅದು ಆಗಷ್ಟೇ ತಯಾರಿಸಿದ ಕವಚ ಆಗಿದ್ದು ಸರಿಯಾಗಿ ಕೆಲಸ ಮಾಡಲ್ಲ. ವಾಲ್ಟರ್ ಅವನಿಗೆ ಸಮಜಾಯಿಸ್ತಾನೆ, ವಸ್ತುಗಳನ್ನು ಮುರಿಯುವ ಬದಲಿಗೆ ಜೋಡಿಸೋದು ಒಳ್ಳೆಯದು. ಹೀಗಾಗಿ ನಾವು ಒಟ್ಟಿಗೆ ಕೆಲಸ ಮಾಡಬಹುದು. ಲ್ಯಾನ್ಸ್ ಅವನ ಮಾತಿಗೆ ಯಾವುದೇ ಪ್ರತ್ಯುತ್ತರ ಕೊಡದೆ ಅಲ್ಲಿಂದ ಹೋಗಲು ಆರಂಭಿಸ್ತಾನೆ. ವಾಲ್ಟರ್ ಇದಕ್ಕೆ ಕೇರ್ ಮಾಡದೆ ಅವನ ಹಿಂದೆ ಹೋಗುತ್ತಾ ಲಿಫ್ಟ್ ಒಳಗೆ ಸೇರ್ತಾನೆ. ಲ್ಯಾನ್ಸ್ಗೆ ಹೇಳುತ್ತಾನೆ, ನಾನು ಒಂದು ಇನ್ವಿಸಿಬಲ್ ಗ್ಯಾಜೆಟ್ ಮೇಲೆ ಕೆಲಸ ಮಾಡ್ತಿದ್ದೇನೆ. ಅದರಿಂದ ನೀನು ಮಾಯ ಆಗಿ ಬಿಡಬಹುದು. ನೀನು ಅದೃಶ್ಯನಾಗಬಹುದು. ಆದ್ರೆ ಲ್ಯಾನ್ಸ್ ಮಿಸ್ ಆಗಿ ವಾಲ್ಟರ್ನ ಗ್ಯಾಜೆಟ್ ಅವನ ಮೇಲೆ ಪ್ರಯೋಗಿಸ್ತಾನೆ. ಅದರಿಂದ ವಾಲ್ಟರ್ ರಬ್ಬರ್ ತರ ಆಗ್ತಾನೆ. ವಾಲ್ಟರ್ ಮತ್ತೆ ಪುನಃ ಹೇಳುತ್ತಾನೆ, ನಾವು ಜಗತ್ತನ್ನು ಒಳ್ಳೆ ರೀತಿಯಲ್ಲಿ ಉಳಿಸಬಹುದು. ಕೇವಲ ನಾವು ಇದನ್ನು ಒಪ್ಪಬೇಕು. ಲ್ಯಾನ್ಸ್ ಅವನ ಮಾತು ಒಪ್ಪದೆ ಕೆಲಸದಿಂದ ಅವನನ್ನು ತೆಗೆದು ಹಾಕಿ ಬಿಡ್ತಾನೆ. ಬಳಿಕ ಲ್ಯಾನ್ಸ್ ಜಾಯ್ ಹತ್ತಿರ ಬ್ರೀಫ್ ಕೇಸ್ ತಕೊಂಡು ಹೋಗ್ತಾನೆ. ಅಲ್ಲಿ ಬ್ರೀಫ್ ಕೇಸ್ ಖಾಲಿಯಾಗಿರೋದು ನೋಡಿ ಎಲ್ಲರೂ ದಂಗಾಗಿ ಬಿಡ್ತಾರೆ. ಅದೇ ಕ್ಷಣ ಅಲ್ಲಿಗೆ ಮಾರ್ಸಿ ಬರುತ್ತಾಳೆ. ಮಾರ್ಸಿ ಒಬ್ಬಳು ಇಂಟರ್ನಲ್ ಅಫೇರ್ ಏಜೆಂಟ್ ಆಗಿದ್ದಳು. ಅವಳು ಎಲ್ಲರಿಗೂ ಹೇಳುತ್ತಾಳೆ, ಲ್ಯಾನ್ಸ್ ಆ ಡ್ರೋನ್ ಕದ್ದು ಬಿಟ್ಟಿದ್ದಾನೆ. ನಂತರ ಅವಳು ತನ್ನ ಜನರೊಂದಿಗೆ ಲ್ಯಾನ್ಸ್ನ ವೆಪನ್ ಗಳನ್ನು ಡಿಆಕ್ಟಿವೇಟ್ ಮಾಡಿ ಅವನನ್ನು ಅರೆಸ್ಟ್ ಮಾಡತೊಡಗ್ತಾಳೆ. ಆಗ ಜೋಯ್ ಅವಳನ್ನು ತಡೆದು, ನೀನು ಇವನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇವನು ನಮ್ಮ ಬೆಸ್ಟ್ ಏಜೆಂಟ್ ಅನ್ನುತ್ತಾಳೆ. ಮಾರ್ಸಿ ಅಸಿಸ್ಟೆಂಟ್ ಅವರಿಗೆ ಪ್ರೂಫ್ ತೋರಿಸ್ತಾಳೆ. ಅದರಲ್ಲಿ ಲ್ಯಾನ್ಸ್ ಡ್ರೋನ್ ಸಹಾಯದಿಂದ ತನ್ನ ಗಾರ್ಡ್ಸ್ ನವರಿಗೆ ಹೊಡೆಯುತ್ತಿದ್ದ. ಎಲ್ಲರೂ ಇದನ್ನು ನೋಡಿ ಆಶ್ಚರ್ಯಗೊಳ್ತಾರೆ. ಆದ್ರೆ ಲ್ಯಾನ್ಸ್ಗೆ ಅರಿವಾಗುತ್ತೆ ಅದು ಕಿಲಿಯನ್. ಅವನು ತನ್ನ ರೂಪ ಧರಿಸಿರಬಹುದು ಅನ್ನುವುದು. ಇದನ್ನು ಎಲ್ಲರಿಗೂ ಹೇಳಲು ಲ್ಯಾನ್ಸ್ ಪ್ರಯತ್ನ ಮಾಡುತ್ತಾ ಹೇಳ್ತಾನೆ, ಯಾರು ಆ ಡ್ರೋನ್ ಕದ್ದ ಆತನ ಒಂದು ಕೈ ರೋಬೋಟಿಕ್ ಆಗಿತ್ತು. ನನ್ನ ಮುಖ ಕೂಡ ಸ್ಕ್ಯಾನ್ ಮಾಡಿದ. ಹೀಗಾಗಿ ಅದು ನಾನು ಅಲ್ಲ, ಅವನೊಬ್ಬ ದರೋಡೆಕೋರ. ಮಾರ್ಸಿ ಅವನ ಯಾವುದೇ ಮಾತುಗಳ ಮೇಲೆ ವಿಶ್ವಾಸ ಬಿಡದೆ ಅವನನ್ನು ಅರೆಸ್ಟ್ ಮಾಡತೊಡಗ್ತಾಳೆ. ಆದ್ರೆ ಲ್ಯಾನ್ಸ್ ಹೇಗೂ ಎಲ್ಲರಿಗೂ ಚಕಮಾ ಕೊಟ್ಟು ಅಲ್ಲಿಂದ ಓಡಿಬಿಡ್ತಾನೆ. ಮತ್ತೊಂದು ಕಡೆ ಕಿಲಿಯನ್ನ ತೋರಿಸಲಾಗುತ್ತೆ. ಆತ ಲ್ಯಾನ್ಸ್ ರೂಪದಲ್ಲಿ ಜನರನ್ನು ಕೊಲ್ಲುತ್ತಿದ್ದ ಮತ್ತು ಅವನು ನಾರ್ತ್ ಸೀನಲ್ಲಿರುವ ಒಂದು ವೆಪನ್ ಫೆಸಿಲಿಟಿಗೆ ತಲುಪುತ್ತಾನೆ. ಅಲ್ಲಿಯ ಸೆಕ್ಯೂರಿಟಿಯವರನ್ನು ಕೊಂದು ಬಿಡ್ತಾನೆ. ಅತ್ತ ಪೊಲೀಸ್ ಲ್ಯಾನ್ಸ್ನ ಎಲ್ಲ ಕಡೆ ಹುಡುಕುತ್ತಿದ್ದರು. ಲ್ಯಾನ್ಸ್ ಹೇಗಾದರೂ ಮಾಡಿ ತಾನು ಅಪರಾಧಿ ಅಲ್ಲಂತ ತೋರಿಸಬೇಕಿತ್ತು. ಹೀಗಾಗಿ ಅವನು ಕಿಲಿಯನ್ ಬಗ್ಗೆ ಗೊತ್ತಿರುವ ಕಿಮುರನ್ ಅಡ್ರೆಸ್ ಸರ್ಚ್ ಮಾಡ್ತಾನೆ. ಕೇವಲ ಕಿಮುರನ್ಗೆ ಮಾತ್ರ ಕಿಲಿಯನ್ನ ಅಡ್ರೆಸ್ ತಿಳಿದಿತ್ತು. ಆದ್ರೆ ಕಿಮುರನ್ ಮೆಕ್ಸಿಕೋದಲ್ಲಿದ್ದ. ಲ್ಯಾನ್ಸ್ ಅಲ್ಲಿಗೆ ತಲುಪೋದು ಕಷ್ಟವಾಗಿತ್ತು. ಪೊಲೀಸ್ ಮತ್ತು ಏಜೆಂಟ್ಸ್ ಅವನನ್ನು ಎಲ್ಲ ಕಡೆ ಹುಡುಕುತ್ತಿದ್ದರು. ಆ ಕ್ಷಣ ಅವನಿಗೆ ವಾಲ್ಟರ್ನ ನೆನಪು ಬರುತ್ತೆ. ವಾಲ್ಟರ್ ಅವನನ್ನು ಮಾಯ ಮಾಡಬಹುದಾಗಿತ್ತು. ತಡ ಮಾಡದೆ ಲ್ಯಾನ್ಸ್ ಅವನ ಮನೆಯತ್ತ ಹೊರಟು ಬಿಡ್ತಾನೆ. ಇನ್ನೊಂದೆಡೆ ವಾಲ್ಟರ್ ತನ್ನ ಜಾಬ್ ಕಳೆದುಕೊಂಡು ದುಃಖಿತನಾಗಿ ತನ್ನ ಅಮ್ಮನನ್ನು ನೆನಪಿಸಿಕೊಳ್ಳುತ್ತಿದ್ದ. ಏಕೆಂದರೆ ಅವನು ಸಣ್ಣವನಿದ್ದಾಗ ಒಂದು ಮಿಷನ್ ಅಲ್ಲಿ ಅವರ ಪ್ರಾಣ ಹೋಗಿತ್ತು. ಈಗ ಅವನು ತನ್ನ ಪಾರಿವಾಳ ಲವೆಯೊಂದಿಗೆ ಟಿವಿ ನೋಡುತ್ತಾ ಡಿನ್ನರ್ ಮಾಡ್ತಿದ್ದ. ಡಿನ್ನರ್ ನಂತರ ವಾಲ್ಟರ್ ಇನ್ವಿಸಿಬಲ್ ಸಿರಮ್ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸ್ತಾನೆ. ಆ ಸಿರಮ್ ಈಗ ತಯಾರಾಗುತ್ತೆ. ಕೂಡಲೇ ವಾಲ್ಟರ್ ತನ್ನ ಪಾರಿವಾಳದ ಗರಿ ತಕೊಂಡು ಆ ಸಿರಮ್ ಒಳಗೆ ಹಾಕಿ ಎಕ್ಸ್ಪರಿಮೆಂಟ್ ಮಾಡ್ತಾನೆ. ಆ ಗರಿ ತಕ್ಷಣ ಮಾಯವಾಗುತ್ತೆ. ಇದರಿಂದ ವಾಲ್ಟರ್ ಖುಷಿ ಆಗ್ತಾನೆ. ಏಕೆಂದರೆ ಈ ಇನ್ವೆನ್ಷನ್ ಅಂದ್ರೆ ಆವಿಷ್ಕಾರದಿಂದ ಅವನ ಜಾಬ್ ಅವನಿಗೆ ಮತ್ತೆ ಸಿಗಬಹುದಾಗಿತ್ತು. ಅದೇ ಕ್ಷಣ ಇಲ್ಲಿಗೆ ಲ್ಯಾನ್ಸ್ ಬರ್ತಾನೆ. ವಾಲ್ಟರ್ ಹತ್ತಿರ ಇದ್ದ ಇನ್ವಿಸಿಬಲ್ ಆಗೋ ಸಿರಮ್ ಬಗ್ಗೆ ಕೇಳಲು ಆರಂಭಿಸ್ತಾನೆ. ವಾಲ್ಟರ್ ಏನಾದ್ರೂ ಹೇಳ್ತಾನೆ ಅನ್ನುವಾಗ ಲ್ಯಾನ್ಸ್ಗೆ ಬಾಯಾರಿಕೆಯಾಗಿ ಲವಿ ಪಾರಿವಾಳದ ಗರಿಯಿಂದ ತಯಾರಾದ ಸಿರಮ್ ಅನ್ನು ಕುಡಿದು ಬಿಡ್ತಾನೆ. ಅವನು ಅಂದುಕೊಂಡಿದ್ದ ಅದು ನೀರೆಂದು. ವಾಲ್ಟರ್ ಹೆದರುತ್ತಾ ಖುಷಿಯಲ್ಲಿ ಹೇಳ್ತಾನೆ, ನೀವು ಇನ್ವಿಸಿಬಲ್ ಆಗೋ ಸಿರಮ್ ಕುಡಿದು ಬಿಟ್ಟಿರಿ. 45 ಸೆಕೆಂಡ್ಗಳಲ್ಲಿ ನೀವು ಒಂದು ಪಾರಿವಾಳಕ್ಕೆ ಬದಲಾಗುತ್ತೀರಿ. ಆಗ ಲ್ಯಾನ್ಸ್ಗೆ ಹೊಟ್ಟೆ ನೋವಾಗಿ ಕ್ಷಣದಲ್ಲಿ ಒಂದು ನೀಲಿ ಬಣ್ಣದ ಪಾರಿವಾಳಕ್ಕೆ ಬದಲಾಗ್ತಾನೆ. ಆದ್ರೆ ಲ್ಯಾನ್ಸ್ ವಾಲ್ಟರ್ ಮೇಲೆ ಕೋಪಗೊಳ್ಳುತ್ತಾನೆ. ಅವನು ವಾಲ್ಟರ್ಗೆ ತನ್ನ ಅದೃಶ್ಯ ಮಾಡಲು ಇನ್ವಿಸಿಬಲ್ ಮಾಡಲು ಹೇಳಿದ್ದ. ಬದಲಿಗೆ ಪಾರಿವಾಳವಾಗಿ ಅಲ್ಲ. ವಾಲ್ಟರ್ ಲ್ಯಾನ್ಸ್ ಮಾತಾಡುವುದು ಕಂಡು ದಂಗಾಗಿ ಬಿಡ್ತಾನೆ. ಪಾರಿವಾಳದ ಉಪಯೋಗದ ಬಗ್ಗೆ ಅವನಿಗೆ ಹೇಳ್ತಾನೆ. ಪಾರಿವಾಳಗಳು ಪ್ರತಿ ನಗರದಲ್ಲೂ ಕಾಣಲು ಸಿಗುತ್ತವೆ.
ಅವುಗಳ ಮೇಲೆ ಯಾರಿಗೂ ಡೌಟ್ ಬರಲ್ಲ. ನೀನು ಪಾರಿವಾಳವಾದ್ದರಿಂದ 360 ಡಿಗ್ರಿಯಲ್ಲಿ ಎಲ್ಲವನ್ನೂ ನೋಡಬಹುದು. ವೈರಿಗಳು ನಿನ್ನಿಂದ ಅವಿತುಕೊಳ್ಳಲು ಕಷ್ಟ. ನೀನು ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾರಿಗೂ ಗೊತ್ತಿಲ್ಲದೆ ನೀನು ಎಲ್ಲಿಯೂ ಕೂಡ ಹೋಗಬಹುದು. ಅವನ ಮಾತಿಗೆ ಲ್ಯಾನ್ಸ್ ಮತ್ತಷ್ಟು ಕೋಪಗೊಂಡು ಹೇಳುತ್ತಾನೆ, ನೀನು ನನ್ನ ಮೊದಲಿನಂತೆ ನಾರ್ಮಲ್ ಆಗಿ ಮಾಡು. ವಾಲ್ಟರ್ ಅವನಿಗೆ ಹೇಳ್ತಾನೆ, ನಾನು ಇಷ್ಟರವರೆಗೆ ಇದರ ಆಂಟಿಡೋಟ್ ತಯಾರಿಸಲೇ ಇಲ್ಲ. ನೀವು ಟೆನ್ಷನ್ ಮಾಡಬೇಡಿ. ನಾನು ನಿಮ್ಮ ಏಜೆನ್ಸಿಗೆ ನೀವು ಇಲ್ಲಿರೋದು ಹೇಳಿಬಿಟ್ಟಿದ್ದೇನೆ. ವಾಸ್ತವವಾಗಿ ವಾಲ್ಟರ್ಗೆ ಲ್ಯಾನ್ಸ್ನ ದೋಷಿ ಎಂದು ಘೋಷಿಸಿದ್ದು ತಿಳಿದಿರಲೇ ಇಲ್ಲ. ಹಾಗಾಗಿ ಲ್ಯಾನ್ಸ್ ಇಲ್ಲಿಂದ ಓಡಲು ಪ್ರಾರಂಭಿಸ್ತಾನೆ. ಆದರೆ ಅವನು ಪಾರಿವಾಳವಾಗಿದ್ದರಿಂದ ತುಂಬಾನೇ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಲ್ಯಾನ್ಸ್ಗೆ ಇಷ್ಟವಿರದಿದ್ದರೂ ವಾಲ್ಟರ್ನ ತನ್ನೊಂದಿಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಬೇಕಾಗಿ ಬರುತ್ತೆ. ಹಾಗೆ ಅವನು ಆದ ಎಲ್ಲ ಘಟನೆ ಮತ್ತು ಅವನ ತಪ್ಪಿಲ್ಲದೆ ಏಜೆಂಟ್ಸ್ ಅವನನ್ನು ಅರೆಸ್ಟ್ ಮಾಡಲು ಬರುತ್ತಿರುವ ವಿಷಯ ಕೂಡ ಹೇಳ್ತಾನೆ. ಮಾರ್ಸಿ ಕೂಡ ಲ್ಯಾನ್ಸ್ನ ಹಿಡಿಯಲು ಇಲ್ಲಿಗೆ ಬಂದು ಅವನಿದ್ದ ಕಾರನ್ನ ಹಿಂಬಾಲಿಸಲು ಶುರು ಮಾಡ್ತಾಳೆ. ಆದ್ರೆ ಲ್ಯಾನ್ಸ್ ಆಟೋ ಪೈಲಟ್ನಿಂದ ತನ್ನ ಕಾರು ಚಲಾಯಿಸುತ್ತಿದ್ದ. ಮಾರ್ಸಿನ ತಡೆಯಲು ವೆಪನ್ ಆಕ್ಟಿವೇಟ್ ಮಾಡ್ತಾನೆ. ವಾಲ್ಟರ್ ಅವನನ್ನು ಹೀಗೆ ಮಾಡಿದಂತೆ ತಡೆದು ಹೇಳ್ತಾನೆ, ನಾವು ಒಳ್ಳೆ ಜನರು, ಬೇರೆ ಒಳ್ಳೆ ಜನರ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಈಗ ಅವರು ಆಯಿಲ್ ಸ್ಪ್ರೇ ಮಾಡಿ ಹೇಗೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಮರುದಿನ ಮುಂಜಾನೆ ವಾಲ್ಟರ್ ಮತ್ತು ಲ್ಯಾನ್ಸ್ ಜೆಟ್ನಲ್ಲಿ ಕಿಮೂರನ್ ತನಕ ತಲುಪಲು ಮೆಕ್ಸಿಕೋದತ್ತ ಹೊರಡ್ತಾರೆ. ಲ್ಯಾನ್ಸ್ ವಾಲ್ಟರ್ ತನ್ನ ಬೆನ್ನು ಬಿಡಲಿ ಅಂತ ಬಯಸಿ ಅವನನ್ನು ಹೊರಗೆ ಎಸೆಯುವ ವಿಷಯ ಹೇಳ್ತಾನೆ. ಅವನಿಗೆ ಹೀಗೆ ಮಾಡಲು ಸಾಧ್ಯವಾಗಲ್ಲ. ಯಾಕೆಂದ್ರೆ ಲ್ಯಾನ್ಸ್ ನಾರ್ಮಲ್ ಆಗಲು ವಾಲ್ಟರ್ ಮಾತ್ರ ಆಂಟಿಡೋಟ್ ತಯಾರಿಸಬಹುದಾಗಿತ್ತು. ವಾಲ್ಟರ್ ಲ್ಯಾನ್ಸ್ಗೆ ಹೇಳ್ತಾನೆ, ನಾನು ಆಂಟಿಡೋಟ್ ಮೇಲೆ ಕೆಲಸ ಮಾಡೋದು ಶುರು ಮಾಡಿದ್ದೇನೆ. ಆದರೆ ಇದು ತಯಾರಾಗಲು 18 ಗಂಟೆ ಹಿಡಿಯುತ್ತೆ. ಲ್ಯಾನ್ಸಿಗ ಮತ್ತಷ್ಟು ಸಿಟ್ಟುಗೊಳ್ಳುತ್ತಾನೆ. ವಾಲ್ಟರ್ ಅವನಿಗೆ ಪಾರಿವಾಳದ ವಿಶೇಷ ಮತ್ತು ಉಪಯೋಗ ಹೇಳ್ತಾನೆ. ಪಾರಿವಾಳಗಳು ತುಂಬಾನೇ ಫಾಸ್ಟ್ ಆಗಿ ಹಾರುವುದರೊಂದಿಗೆ ಸ್ಲೋ ಮೋಷನ್ ನಲ್ಲಿ ನೋಡಬಹುದು ಅನ್ನುತ್ತಾನೆ. ನಂತರ ಅವರು ಕೆಲವು ಗಂಟೆಯ ಪ್ರಯಾಣದ ಬಳಿಕ ಮೆಕ್ಸಿಕೋದ ಪ್ಲೇ ಡೆಲ್ ಕಾರ್ಮೆನ್ ಹೋಟೆಲ್ಗೆ ತಲುಪುತ್ತಾರೆ. ಅಲ್ಲೇ ಕಿಮೂರನ್ ತನ್ನ ಯಾಕುಜಾ ಟೀಮ್ನೊಂದಿಗೆ ಅಡಗಿಕೊಂಡಿದ್ದ. ಈಗ ಲ್ಯಾನ್ಸ್ ಹೇಗಾದರೂ ಮಾಡಿ ಕಿಮೂರನ್ ರೂಮ್ನ ಕೀ ತನ್ನ ಕೈವಶ ಮಾಡಿಕೊಳ್ಳಬೇಕಿತ್ತು. ಯಾಕೆಂದ್ರೆ ಅವನ ರೂಮಿಗೆ ತಲುಪಲು. ಆದ್ರೆ ಲ್ಯಾನ್ಸ್ ಪಾರಿವಾಳವಾಗಿದ್ದರಿಂದ ಕೆಳಗೆ ಬಿದ್ದ ಆಹಾರ ತಿನ್ನಲು ಶುರು ಮಾಡ್ತಾನೆ. ಇಲ್ಲಿಗೆ ಬೇರೆ ಪಾರಿವಾಳಗಳ ಒಟ್ಟಿಗೆ ಲವಿ ಕೂಡ ಬಂದು ಬಿಡುತ್ತೆ. ಅವುಗಳು ಲ್ಯಾನ್ಸ್ನ ತಮ್ಮ ಲೀಡರ್ ಅಂತ ಅಂದುಕೊಂಡು ಬಿಟ್ಟಿದ್ದವು. ಅಲ್ಲಿಯ ರಿಸೆಪ್ಷನಿಸ್ಟ್ ಸಿಸ್ಟಮ್ ನಲ್ಲಿ ಲ್ಯಾನ್ಸ್ ಹುಡುಕಿದಾಗ ಲ್ಯಾನ್ಸ್ಗೆ ಕಿಮೂರನ್ನ ಲೊಕೇಶನ್ ಸಿಗುತ್ತೆ. ಅವನ ರೂಮ್ ಕೀಗಾಗಿ ಆಕ್ಸೆಸ್ ಕಾರ್ಡ್ ಅನ್ನು ಪ್ರಿಂಟ್ ಮಾಡಬೇಕಾಗಿರುತ್ತೆ. ಇದು ಒಂದು ರೀತಿಯಲ್ಲಿ ಕಿಮೂರನ್ ರೂಮ್ನ ಕೀ ತರನೇ ಇರುತ್ತೆ. ಲ್ಯಾನ್ಸಿಗ ಚುಪ್ಚಾಪಾಗಿ ಕಿಮೂರನ್ ರೂಮ್ನ ಕೀ ಪಡೆದುಕೊಳ್ಳಲು ಅದನ್ನು ಪ್ರಿಂಟ್ ಮಾಡಲು ಹೋದಾಗ ಅಲ್ಲಿಗೆ ಆ 2 ಪಾರಿವಾಳಗಳು ಬಂದುಬಿಡುತ್ತವೆ. ಅವುಗಳ ಮೂರ್ಖತನದಿಂದ ಅಲ್ಲಿಯ ರಿಸೆಪ್ಷನಿಸ್ಟ್ ಬೆಲ್ ರಿಂಗ್ ಆಗುತ್ತೆ. ರಿಸೆಪ್ಷನಿಸ್ಟ್ ಅಲ್ಲಿದ್ದ ಲ್ಯಾನ್ಸ್ನ ಕೀ ಬೋರ್ಡ್ ನಿಂದ ಹೊಡೆದು ಕಸದ ರಾಶಿಗೆ ಬಿಸಾಡುತ್ತಾಳೆ. ಆದ್ರೆ ಆ ಪಾರಿವಾಳಗಳು ಲ್ಯಾನ್ಸ್ಗೆ ಪ್ರಿಂಟ್ ಆಗಿದ್ದ ಕಿಮೂರನ್ನ ಕಾರ್ಡ್ ಹೇಗೂ ತಂದು ಕೊಡುತ್ತವೆ. ಲ್ಯಾನ್ಸಿಗ ಕಾರ್ಡ್ ಸಹಾಯದಿಂದ ಕಿಮೂರನ್ ರೂಮಿಗೆ ತಲುಪುತ್ತಾನೆ. ತನ್ನ ಧ್ವನಿಯಿಂದ ಕಿಮೂರನ್ನ ಹೆದರಿಸಲು ಪ್ರಯತ್ನ ಮಾಡ್ತಾನೆ. ಆದರೂ ಎದುರು ಹೋಗಲು ಬಯಸಲ್ಲ. ಏಕೆಂದರೆ ಎದುರು ಹೋದರೆ ತಾನು ಪಾರಿವಾಳ ಅನ್ನುವ ಸತ್ಯ ವಿಷಯ ತಿಳಿಯಬಹುದಂತ. ಆಗಲಿಕ್ಕೆ ಆ 2 ಪಾರಿವಾಳಗಳು ಬಂದು ಬಿಡ್ತವೆ. ಅವುಗಳಿಂದ ಕಿಮೂರನ್ಗೆ ಲ್ಯಾನ್ಸ್ ಒಂದು ಪಾರಿವಾಳ ಆಗಿರೋದು ಗೊತ್ತಾಗುತ್ತೆ. ತಡ ಮಾಡಿದ ಕಿಮೂರನ್ ಲ್ಯಾನ್ಸ್ನ ಅಲ್ಲಿದ್ದ ಚೆಸ್ ಟೇಬಲ್ ನಿಂದ ಹೊಡೆಯಲು ಶುರು ಮಾಡ್ತಾನೆ. ಲ್ಯಾನ್ಸ್ ಅವನೊಂದಿಗೆ ಹೊಡೆದಾಡಲು ಪ್ರಯತ್ನ ಮಾಡ್ತಾನೆ. ಆದರೂ ಸಾಧ್ಯವಾಗಲ್ಲ. ಅವನು ಪಾರಿವಾಳವಾಗಿದ್ದರಿಂದ ಕಿಮೂರನ್ನೊಡನೆ ಗೆಲ್ಲಲು ಆಗಲ್ಲ. ಇಲ್ಲಿಗಾಗ ವಾಲ್ಟರ್ ಬಂದು ತನ್ನ ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ ನಿಂದ ಕಿಮೂರನ್ನ ರಬ್ಬರ್ ಆಗಿ ಮಾಡ್ತಾನೆ. ಇಷ್ಟಾದರೂ ಕಿಮೂರನ್ ಅವರಿಗೆ ರೊಬೋಟಿಕ್ ಕೈ ಇರುವ ವ್ಯಕ್ತಿಯ ಬಗ್ಗೆ ಏನನ್ನು ಕೂಡ ಹೇಳುವುದಿಲ್ಲ. ವಾಲ್ಟರ್ ಮತ್ತೊಮ್ಮೆ ಅವನ ಮೇಲೆ ನಿಜ ಹೇಳುವ ಸಿರಮ್ ಗ್ಯಾಜೆಟ್ ಯೂಸ್ ಮಾಡ್ತಾನೆ. ಕಿಮೂರನ್ ಸತ್ಯ ವಿಷಯ ಹೇಳಲು ಶುರು ಮಾಡ್ತಾನೆ. ಏಜೆಂಟ್ಸ್ ಡಾಟಾಬೇಸ್ ಕದಿಯಲು ಕಿಲಿಯನ್ ವೆನಿಸ್ಗೆ ಹೋಗ್ತಿದ್ದಾನೆ. ಅದರಿಂದ ಅವನಿಗೆ ಎಲ್ಲ ಏಜೆಂಟ್ಸ್ ಹೆಸರುಗಳು ತಿಳಿದು ಹೋಗುತ್ತವೆ. M9 ಡ್ರೋನ್ ನಿಂದ ಜಗತ್ತಿನ ಎಲ್ಲ ಏಜೆಂಟ್ಸ್ ನ ಕೊಂದು ಬಿಡುತ್ತಾನೆ. ಇದನ್ನು ಕೇಳಿ ವಾಲ್ಟರ್ ಮತ್ತು ಲ್ಯಾನ್ಸ್ ಚಿಂತೆಗೊಂಡು ಬಿಡ್ತಾರೆ. ಈಗ ಇವರಿದ್ದ ಹೋಟೆಲ್ಗೆ ಮಾರ್ಸಿ ಕೂಡ ತನ್ನ ಸಹಚರರೊಂದಿಗೆ ಲ್ಯಾನ್ಸ್ ನ ಹುಡುಕುತ್ತಾ ತಲುಪುತ್ತಾಳೆ. ಅವಳು ಕಿಮೂರನ್ನ ಕೂಡ ಹುಡುಕುತ್ತಾ ಹೋಗುತ್ತಿದ್ದಳು. ವಾಲ್ಟರ್ ಮತ್ತು ಲ್ಯಾನ್ಸ್ ಅಲ್ಲಿಂದ ಓಡಲು ಆರಂಭಿಸ್ತಾರೆ. ಇದಕ್ಕಾಗಿ ವಾಲ್ಟರ್ ಅಲ್ಲೇ ಬಿಲ್ಡಿಂಗ್ ನಿಂದ ಜಂಪ್ ಮಾಡಬೇಕಿತ್ತು. ಆದ್ರೆ ಕೆಳಗೆ ಬೀಳುತ್ತಾನೆ. ಕೆಳಗೆ ಇವರೆಲ್ಲರೂ ಬೀಳುತ್ತಾ ಗಾರ್ಡ್ಸ್ನವರಿಂದ ಬಚಾವಾಗುತ್ತಾ ಕೊನೆಗೂ ಸೇಫ್ ಆಗಿ ಕೆಳಗಡೆ ಲ್ಯಾಂಡ್ ಆಗ್ತಾರೆ. ಇವರ ಗ್ರಹಚಾರ ಕೆಡುವಂತೆ ಮರ್ಸಿ ಮತ್ತು ಏಜೆಂಟ್ಸ್ ಇಲ್ಲಿಗೆ ಬಂದು ಇವರನ್ನು 4 ಕಡೆಯಿಂದ ಸುತ್ತುವರೆದು ಬಿಡ್ತಾರೆ. ಇದನ್ನ ನೋಡಿ ವಾಲ್ಟರ್ ತನ್ನ ಮಲ್ಟಿಪೆನ್ ತರಲು ಹೋಗ್ತಾನೆ. ಆದ್ರೆ ಪಾರಿವಾಳ ಒಂದು ಅದನ್ನು ತಿಂದು ಬಿಡುತ್ತೆ. ಅದರಿಂದ ಅದಕ್ಕೆ ಏನೋ ಆಗತೊಡಗುತ್ತೆ. ಅದರ ಬಾಯಿ ಒಳಗಿಂದ ಚಿಂಗಮ್ ಹೊರಗೆ ಬರುತ್ತೆ. ಅದು ಚಿಂಗಮ್ನ ಉಗುಳಿದಾಗ ಎಲ್ಲ ಗಾರ್ಡ್ಸ್ ಅದರಲ್ಲಿ ಸಿಲುಕಿ ಬೀಳುತ್ತಾರೆ. ಹೊರಗೆ ಬಂದು ಮಾರ್ಸಿ ನೋಡಿದಾಗ ಅವಳಿಗೆ ಅರಿವಾಗುತ್ತೆ ಇದೆಲ್ಲ ಲ್ಯಾನ್ಸ್ನ ಕೆಲಸವಲ್ಲ ಅನ್ನುವುದು. ಯಾಕೆಂದರೆ ಲ್ಯಾನ್ಸ್ ವೆಪನ್ ಗಳಿಂದ ಅಟ್ಯಾಕ್ ಮಾಡುತ್ತಿದ್ದ. ಆದರೆ ಈ ಸಲ ಚಿಂಗಮ್ನಿಂದ ಅಟ್ಯಾಕ್ ಮಾಡಿದ್ದ. ಚಿಂಗಮ್ನಿಂದ ಯಾರಿಗೂ ಪೆಟ್ಟಾಗದೆ ಅಲ್ಲಲ್ಲಿ ಅಂಟಿಕೊಂಡಿದ್ದರು. ಮಾರ್ಸಿ ಅಸಿಸ್ಟೆಂಟ್ ತನ್ನ ಗ್ಲಾಸ್ ನಿಂದ ವಾಲ್ಟರ್ ಬಗ್ಗೆ ಪತ್ತೆ ಮಾಡ್ತಾಳೆ ಮತ್ತು ಹೇಳುತ್ತಾಳೆ ಅವನು ತುಂಬಾನೇ ಸ್ಮಾರ್ಟ್. ತನ್ನ 15ನೇ ವರ್ಷ ವಯಸ್ಸಿನಲ್ಲೇ ಆತ ತನ್ನ PhD ಕಂಪ್ಲೀಟ್ ಮಾಡಿದ್ದ. ಹೀಗಾಗಿ ಆತ ಇದೆಲ್ಲ ಮಾಡಿರಬಹುದು. ಮತ್ತೊಂದು ಕಡೆ ಕಿಲಿಯನ್ನ ತೋರಿಸಲಾಗುತ್ತೆ.
ಅವನು ಕೋವರ್ಟ್ ನಾರ್ತ್ ಸಿ ವೆಪನ್ ಫೆಸಿಲಿಟಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದ. ಅಲ್ಲಿ ಆತ ತುಂಬಾನೇ M9 ಡ್ರೋನ್ ತಯಾರಿಸುತ್ತಿದ್ದ. ಹಾಗೊಬ್ಬ ಸೈಂಟಿಸ್ಟ್ ನ ಬಂದಿಯಾಗಿ ಕೆಲಸಕ್ಕಿಟ್ಟಿದ್ದ. ಅವನ ಹೆಲ್ಪ್ ನಿಂದ ಏಜೆಂಟ್ ಡಾಟಾಬೇಸ್ ಕೂಡ ತನ್ನ ವಶಕ್ಕೆ ತಕೊಂಡಿದ್ದ. ಕಿಲಿಯನ್ ಈಗ ಸೈಂಟಿಸ್ಟ್ ನ ಕೂಡ ಕೊಂದು ಬಿಡುತ್ತಾನೆ. ಇತ್ತ ವಾಲ್ಟರ್ ಮತ್ತು ಲ್ಯಾನ್ಸ್ ಬೋಟ್ ನಿಂದ ವೆನಿಸ್ಗೆ ತಲುಪ್ತಾರೆ. ಯಾಕೆಂದರೆ ಕಿಲಿಯನ್ ನ ತಡೆಯಲು. ಅದರಲ್ಲಿ ಮಾರ್ಸಿ ತನ್ನ ಟೀಮಿನೊಂದಿಗೆ ತಯಾರಾಗಿರ್ತಾಳೆ. ಅವಳು ಮೊದಲೇ ವಾಲ್ಟರ್ ನ ಫಾಲೋ ಮಾಡುತ್ತಿದ್ದಳು. ವಾಲ್ಟರ್ ಬಳಿ ಲ್ಯಾನ್ಸ್ ಬಗ್ಗೆ ಕೇಳಲು ಶುರು ಮಾಡ್ತಾಳೆ. ವಾಲ್ಟರ್ ಅವಳಿಗೆ ಏನು ಹೇಳುವುದಿಲ್ಲ. ಮಾರ್ಸಿ ಅವನ ಹತ್ತಿರ ಹೋಗಿ ಹೇಳ್ತಾಳೆ, ನಿನ್ನ ತಾಯಿ ಬೇರೆಯವರನ್ನು ಉಳಿಸಲು ಅವರ ಜೀವ ತ್ಯಾಗ ಮಾಡಿದರು. ನೀನು ಅಪರಾಧಿ ಅಲ್ಲ, ನೀನೊಬ್ಬ ಬುದ್ಧಿವಂತ ಹುಡುಗ. ನೀನು ಇನ್ವೆನ್ಷನ್ ಮಾಡಿದ ವಸ್ತುಗಳ ಬಗ್ಗೆ ಜನರು ಯೋಚಿಸಲು ಕೂಡ ಸಾಧ್ಯವಿಲ್ಲ. ಹೀಗಾಗಿ ನಾನು ನಿನಗೆ ಒಳ್ಳೆಯ ಫ್ಯೂಚರ್ ಕೊಡಬಲ್ಲೆ. ಅದರಲ್ಲಿ ನಿನ್ನ ಹತ್ತಿರ ಬೇಕಾದ ವಸ್ತುಗಳು ಇರುತ್ತವೆ. ನೀನು ಅದರಿಂದ ನಿನ್ನ ಇನ್ವೆನ್ಷನ್ ಮಾಡಬಹುದು. ಮಾತ್ರ ನೀನು ಅದಕ್ಕಾಗಿ ಲ್ಯಾನ್ಸ್ ನನ್ನ ಕೈಗೆ ಒಪ್ಪಿಸಬೇಕಾಗುತ್ತೆ. ಲ್ಯಾನ್ಸ್ ಇಲ್ಲಿ ಅವರ ಎದುರು ಇದ್ದರೂ ಕೂಡ ಅವನು ಪಾರಿವಾಳವಾಗಿದ್ದರಿಂದ ಅವನನ್ನು ಪತ್ತೆ ಹಚ್ಚೋದು ಕಷ್ಟವಾಗಿತ್ತು. ವಾಲ್ಟರ್ ಅವಳ ಮಾತಿಗೆ ನಿರಾಕರಿಸುತ್ತಾ ಹೇಳ್ತಾನೆ, ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅದೇ ಕ್ಷಣ ಅಲ್ಲೇ ಬಿಲ್ಡಿಂಗ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಮಾರ್ಸಿ ಬೇಗನೆ ತನ್ನ ಟೀಮ್ ನೊಂದಿಗೆ ಒಳಗಡೆ ಓಡ್ತಾಳೆ. ಆದ್ರೆ M9 ಅಸೆಸಿಯನ್ ಡ್ರೋನ್ ಅವರನ್ನು ಸುತ್ತುವರಿದು ಅಲ್ಲಿರೋ ಸೀಕ್ರೆಟ್ ಏಜೆಂಟ್ಸ್ ಡಾಟಾಬೇಸ್ ತಕೊಂಡು ಹೋಗುತ್ತವೆ. ವಾಲ್ಟರ್ ಮತ್ತು ಲ್ಯಾನ್ಸ್ ಪಾರಿವಾಳಗಳೊಂದಿಗೆ ಸೇರಿ ಆ ಡಾಟಾಬೇಸ್ ನ ಹೇಗೂ ತಮ್ಮ ಕೈಗೆ ತಕೊಳ್ತಾರೆ ಮತ್ತು ತುಂಬಾನೇ ಖುಷಿ ಆಗ್ತಾರೆ. ಅವರ ಖುಷಿ ಹೆಚ್ಚು ಹೊತ್ತು ಉಳಿಯಲ್ಲ. ಕಿಲಿಯನ್ ಕೂಡ ಇಲ್ಲಿಗೆ ಬಂದು ಬಿಡುತ್ತಾನೆ. ವಾಲ್ಟರ್ ಮೇಲೆ ದಾಳಿ ಮಾಡಿ ಅವನನ್ನು ಬೀಳಿಸ್ತಾನೆ ಮತ್ತು ಅವನನ್ನು ಕೊಲ್ಲಲು ಹೋಗ್ತಾನೆ. ಲ್ಯಾನ್ಸ್ ಪಾರಿವಾಳವಾಗಿದ್ದರಿಂದ ಅವನಿಗೆ ಏನು ಮಾಡಲು ಸಾಧ್ಯವಾಗಲ್ಲ. ವಾಲ್ಟರ್ ತನ್ನ ಚಾಲಾಕಿತನದಿಂದ ಬ್ರೆಡ್ ನ ತುಂಡುಗಳು ಕಿಲಿಯನ್ ನ ಮುಖಕ್ಕೆ ಬಿಸಾಡ್ತಾನೆ. ಇದರಿಂದ ಅಲ್ಲಿ ಎಲ್ಲಾ ಪಾರಿವಾಳಗಳು ಬ್ರೆಡ್ ನ ತಿನ್ನಲು ಕಿಲಿಯನ್ ಮೇಲೆ ಮುಗಿ ಬೀಳುತ್ತವೆ. ವಾಲ್ಟರ್ ಇದೇ ಚಾನ್ಸ್ ಬಳಸಿ ಕಿಲಿಯನ್ ಮೇಲೆ ಒಂದು ಟ್ರ್ಯಾಕರ್ ಫಿಕ್ಸ್ ಮಾಡ್ತಾನೆ. ನಂತರ ಲ್ಯಾನ್ಸ್ ನೊಂದಿಗೆ ಅಲ್ಲಿಂದ ಹೊರಡ್ತಾನೆ. ಮಾರ್ಸಿ ಇಲ್ಲಿಗೆ ಕಿಲಿಯನ್ ಹಿಡಿಯಲು ಬಂದಾಗ ಆಗ ಆತ ಲ್ಯಾನ್ಸ್ ನ ರೂಪ ಧರಿಸಿ ಬಿಡ್ತಾನೆ. ಮಾರ್ಸಿಗೆ ಅವನ ಮೇಲೆ ಡೌಟ್ ಆಗುತ್ತೆ. ತಡ ಮಾಡಿದ ಕಿಲಿಯನ್ ತನ್ನ ಡ್ರೋನ್ ಸಹಾಯದಿಂದ ಅಲ್ಲಿಂದ ಪರಾರಿ ಆಗ್ತಾನೆ. ಮಾರ್ಸಿ ಮತ್ತು ಅವಳ ಅಸಿಸ್ಟೆಂಟ್ ಅವನ ಒಂದು ರೋಬೋಟಿಕ್ ಕೈ ನೋಡಿ ದಂಗಾಗಿ ಬಿಡ್ತಾರೆ. ಇನ್ನೊಂದು ಕಡೆ ವಾಲ್ಟರ್ ಮತ್ತು ಲ್ಯಾನ್ಸ್ ಸಬ್ಮೆರಿನ್ ಮೂಲಕ ಕಿಲಿಯನ್ ನ ಲೊಕೇಶನ್ ಹತ್ತ ಹೋಗುತ್ತಿದ್ದರು. ಲ್ಯಾನ್ಸ್ಗೆ ಇಲ್ಲಿ ಅರಿವಾಗುತ್ತೆ ಅವರು ಒಂದು ಒಳ್ಳೆ ಟೀಮ್. ಯಾಕೆಂದರೆ ವಾಲ್ಟರ್ ಇರದೆ ಅವನಿಗೆ ಕಿಲಿಯನ್ ನ ಲೊಕೇಶನ್ ಟ್ರ್ಯಾಕ್ ಮಾಡುವುದು ಕಷ್ಟವಾಗಿತ್ತು. ವಾಲ್ಟರ್ ಈಗ ಲ್ಯಾನ್ಸ್ಗಾಗಿ ಆಂಟಿಡಾಟ್ ತಯಾರಿಸಿ ಕೊಡ್ತಾನೆ. ಲ್ಯಾನ್ಸ್ ಆ ಆಂಟಿಡಾಟ್ ಯೂಸ್ ಮಾಡಿದಾಗ ನಾರ್ಮಲ್ ಆಗ್ತಾನೆ. ಬಳಿಕ ವಾಲ್ಟರ್ ಅವನಿಗೆ ಧರಿಸಲು ಸೂಟ್ ಕೊಡ್ತಾನೆ. ಇದರ ನಂತರ ಅವರು ಕಿನಾರೆ ಬಳಿ ಇದ್ದ ವೆಪನ್ ಫೆಸಿಲಿಟಿ ಬಳಿಗೆ ತಲುಪ್ತಾರೆ. ಅದನ್ನು ಕಿಲಿಯನ್ ತನ್ನ ವಶ ಮಾಡಿಕೊಂಡಿದ್ದ. ಲ್ಯಾನ್ಸ್ ವಾಲ್ಟರ್ನ ಜೀವ ಅಪಾಯಕ್ಕೆ ತಳ್ಳಲು ಬಯಸದೆ ಅವನಿಗೆ ವಾಪಸ್ ಹೋಗಲು ಹೇಳುತ್ತಾನೆ. ವಾಲ್ಟರ್ ಅವನ ಮಾತಿಗೆ ಚೂರು ಒಪ್ಪಲ್ಲ. ಲ್ಯಾನ್ಸ್ ತನ್ನ ಗ್ಯಾಜೆಟ್ ಸಹಾಯದಿಂದ ವಾಲ್ಟರ್ನ ಪ್ರಜ್ಞೆ ತಪ್ಪಿಸ್ತಾನೆ. ತನ್ನ ಒಳ್ಳೆ ಫ್ರೆಂಡ್ ಆಗಿರುವ ವಾಲ್ಟರ್ನ ಕಳೆದುಕೊಳ್ಳಲು ಅವನು ಬಯಸಲ್ಲ. ಇದರ ನಂತರ ಅವನು ಬೇಸ್ಗೆ ತಲುಪ್ತಾನೆ. ಅಲ್ಲಿ ನೋಡಿದ್ರೆ ಪೂರ್ತಿ ಬೇಸ್ ನಾಶವಾಗಿತ್ತು. ಹಾಗೆ ಅವನಿಗೆ ಕಿಲಿಯನ್ ಕೂಡ ಕಾಣಿಸ್ತಾನೆ. ಅವನ M9 ಡ್ರೋನ್ ಲ್ಯಾನ್ಸ್ ಮೇಲೆ ದಾಳಿ ಮಾಡುತ್ತೆ. ಲ್ಯಾನ್ಸ್ ಅದನ್ನು ನಾಶ ಮಾಡಿ ಕಿಲಿಯನ್ ಹತ್ತಿರ ಬಿಸಾಡಿ ಹೇಳ್ತಾನೆ, ನೀನು ಈಗ ಏಜೆಂಟ್ಸ್ ನವರಿಗೆ ಏನು ಕೂಡ ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ನಿನ್ನ ಡ್ರೋನ್ ನಾಶ ಮಾಡಿದ್ದೆ. ಹೀಗಾಗಿ ಆ ಡಾಟಾಬೇಸ್ ನನಗೆ ಕೊಡು. ಕಿಲಿಯನ್ ಅವನ ಮಾತಿಗೆ ಒಪ್ಪಲ್ಲ. ತಾನು ತಯಾರಿಸಿದ ಸಾವಿರಾರು ಡ್ರೋನ್ಸ್ ಆಕ್ಟಿವೇಟ್ ಮಾಡಿ ಒಂದು ಗ್ಯಾಜೆಟ್ ನಿಂದ ಲ್ಯಾನ್ಸ್ಗೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ಅವನನ್ನು ಬಂದಿಯನ್ನಾಗಿ ಮಾಡ್ತಾನೆ. ಮತ್ತು ಅವನಿಗೆ ಹೇಳುತ್ತಾನೆ, ನಾನು ನಿನ್ನ ಎಲ್ಲ ಏಜೆಂಟ್ಸ್ ನವರನ್ನು ಕೊಂದು ಬಿಡುತ್ತೇನೆ. ನೀನು ಏನೂ ಮಾಡಲು ಆಗಲ್ಲ. ಲ್ಯಾನ್ಸ್ ಅವನಿಗೆ ಕೇಳುತ್ತಾನೆ, ನನಗೆ ನೀನು ಯಾರಂತ ಗೊತ್ತಿಲ್ಲ, ಆದರೂ ನೀನು ಇದೆಲ್ಲ ಯಾಕೆ ಮಾಡುತ್ತಿದ್ದೆ? ಅದಕ್ಕೆ ಅವನು ಹೇಳ್ತಾನೆ, ಬಹುಶಃ ನೀನು ಮರೆತಿರಬಹುದು, ನಾನಂತೂ ಮರೆತಿಲ್ಲ. ಮತ್ತು ಅವನಿಗೆ ಹೇಳ್ತಾನೆ, ನಾನು ನನ್ನ ಗ್ಯಾಂಗ್ ಲೀಡರ್ ಆಗಿದ್ದೆ. ಒಂದು ಮರಳು ಭೂಮಿಯಲ್ಲಿ ನೀನು ನಿನ್ನ ಗ್ಯಾಜೆಟ್ ನಿಂದ ನನ್ನ ಟೀಮ್ನವರನ್ನು ಕೊಂದೆ. ಬಳಿಕ ಅವನು ಲ್ಯಾನ್ಸ್ಗೆ ತನ್ನ ಸುಟ್ಟ ಮುಖ ತೋರಿಸ್ತಾನೆ. ಲ್ಯಾನ್ಸ್ ಅವನಿಗೆ ಹೇಳುತ್ತಾನೆ, ನೀನೊಬ್ಬ ಕ್ರಿಮಿನಲ್, ದರೋಡೆಕೋರ, ಜನರನ್ನು ಕೊಲ್ಲುತ್ತಿ. ಹೀಗಾಗಿ ನಾನು ನಿನ್ನವರನ್ನು ಕೊಲ್ಲಬೇಕಾಯಿತು. ಕಿಲಿಯನ್ ಅವನಿಗೆ ಹೇಳುತ್ತಾನೆ, ನಿನಗೆ ಜನರ ಜೀವದ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಅದಕ್ಕಾಗಿ ನೀನು ನಿನ್ನ ಖತರ್ನಾಕ್ ಗ್ಯಾಜೆಟ್ಗಳಿಂದ ಕೆಟ್ಟ ಜನರಿಗೆ ಶಿಕ್ಷೆ ಕೊಡುವ ಬದಲಿಗೆ ಅವರನ್ನು ಕೊಲ್ಲುತ್ತೆ. ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಬಳಿಕ ಅವನು ಎಲ್ಲ ಡ್ರೋನ್ಸ್ಗಳನ್ನು ಏಜೆಂಟ್ಸ್ನವರನ್ನು ಕೊಲ್ಲಲು ಕಳಿಸ್ತಾನೆ. ಆಗ ಅವನಿಗೆ ಸಿಸ್ಟಮ್ನಲ್ಲಿ ಅಲರ್ಟ್ ಮೆಸೇಜ್ ಕಾಣಿಸುತ್ತೆ. ಯಾಕೆಂದರೆ ವಾಲ್ಟರ್ ಲ್ಯಾನ್ಸ್ಗೆ ಸಹಾಯ ಮಾಡಲು ಬರುತ್ತಿದ್ದ. ಅವನಿಗೆ ತನ್ನ ಪ್ರಜ್ಞೆ ಬಂದಿತ್ತು. ಕಿಲಿಯನ್ 2 ಡ್ರೋನ್ಗಳನ್ನು ಅವನನ್ನು ಕೊಲ್ಲಲು ಕಳಿಸ್ತಾನೆ. ಲ್ಯಾನ್ಸ್ ಅವನಿಗೆ ಹೀಗೆ ಮಾಡದಂತೆ ಹೇಳುತ್ತಾನೆ. ಅವನೊಬ್ಬ ಮುಗ್ಧ ಹುಡುಗ, ದಯವಿಟ್ಟು ಅವನನ್ನು ಬಿಡು ಅನ್ನುತ್ತಾನೆ. ಕಿಲಿಯನ್ ಅವನು ಯಾವುದೇ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲ್ಲ. ವಾಲ್ಟರ್ನ ಸಬ್ಮೆರಿನ್ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಹೋಗಿ ಬಿಡುತ್ತಾನೆ. ಇದನ್ನು ನೋಡಿ ಲ್ಯಾನ್ಸ್ ತುಂಬಾನೇ ದುಃಖದಲ್ಲಿ ಬೇಸರದಲ್ಲಿ ಕುಳಿತಿರುವಾಗ ಆಗ ಅಲ್ಲಿಗೆ ಪಾರಿವಾಳಗಳೊಂದಿಗೆ ವಾಲ್ಟರ್ ಕೂಡ ಬಂದು ಬಿಡುತ್ತಾನೆ. ಅಸಲಿಗೆ ವಾಲ್ಟರ್ ಮೊದಲೇ ತನ್ನ ಬಬಲ್ ಗ್ಯಾಜೆಟ್ ನಿಂದ ಜೀವ ಉಳಿಸಿಕೊಂಡಿದ್ದ. ಲ್ಯಾನ್ಸ್ಗೆ ವಾಲ್ಟರ್ನ ನೋಡಿ ಖುಷಿಯಾಗುತ್ತೆ. ಅವನ ಹತ್ತಿರ ಕ್ಷಮೆ ಕೇಳುತ್ತಾ ಹೇಳ್ತಾನೆ, ನಾನು ನಿನ್ನ ಪ್ರಜ್ಞೆ ತಪ್ಪಿಸಿದ್ದೆ, ದಯವಿಟ್ಟು ನನ್ನ ಕ್ಷಮಿಸು. ವಾಲ್ಟರ್ ಅವನಿಗೆ ಹೇಳ್ತಾನೆ, ನಾನು ಯಾವಾಗ್ಲೂ ನಿಮ್ಮನ್ನು ಕೇರ್ ಮಾಡ್ತೇನೆ, ಯಾಕೆಂದ್ರೆ ನಾವೊಂದು ಟೀಮ್. ಲ್ಯಾನ್ಸ್ ಖುಷಿಯಾಗಿ ಹೇಳ್ತಾನೆ, ನೀನೇ ನನ್ನ ಒಬ್ಬ ಒಳ್ಳೆ ಫ್ರೆಂಡ್. ವಾಲ್ಟರ್ ಈಗ ಲ್ಯಾನ್ಸ್ಗೆ ತನ್ನ ಪ್ಲಾನ್ ಹೇಳ್ತಾನೆ. ನಾವು ಕಿಲಿಯನ್ನ ತಡೆಯಬೇಕು. ಅದಕ್ಕಾಗಿ ಅವನು ಮಾರ್ಸಿ ಮತ್ತು ಅವಳ ಟೀಮ್ನ ಇಲ್ಲಿಗೆ ಕರೆಯುತ್ತಾನೆ. ಲ್ಯಾನ್ಸ್ ಈಗ ಹೊರಗೆ ಹೋಗಿ ಕಿಲಿಯನ್ನ ಧ್ಯಾನ ತನ್ನತ್ತ ಸೆಳೆಯಲು ಪ್ರಾರಂಭಿಸ್ತಾನೆ. ವಾಲ್ಟರ್ ಅವಿತುಕೊಂಡು ಕಿಲಿಯನ್ನ ರೋಬೋಟಿಕ್ ಕೈ ಹ್ಯಾಕ್ ಮಾಡಲು ಶುರು ಮಾಡ್ತಾನೆ. ಏಕೆಂದರೆ ಕಿಲಿಯನ್
ತನ್ನ ಕೈನಿಂದ M9 ಡ್ರೋನ್ ಕಂಟ್ರೋಲ್ ಮಾಡುತ್ತಿದ್ದ. ಲ್ಯಾನ್ಸ್ ಕೂಡ ಈಗ ವಾಲ್ಟರ್ನ ಗ್ಯಾಜೆಟ್ ಯೂಸ್ ಮಾಡಲು ಶುರು ಮಾಡ್ತಾನೆ. ಅದರ ಸಹಾಯದಿಂದ ಕಿಲಿಯನ್ಗೆ ಹಾನಿ ಮಾಡುವ ಬದಲು ಅವನಿಗೆ ತೊಂದರೆ ಕೊಡಲು ಆರಂಭಿಸ್ತಾನೆ. ಇದರಲ್ಲಿ ಅವನಿಗೆ ಪಾರಿವಾಳ ಫ್ರೆಂಡ್ಸ್ ಕೂಡ ಸಹಾಯ ಮಾಡುತ್ತವೆ. ಮಾರ್ಸಿ ಕೂಡ ಇಲ್ಲಿಗೆ ಬರುತ್ತಾಳೆ. ಎಲ್ಲರೂ ಸೇರಿ ವಾಲ್ಟರ್ನ ಗ್ಯಾಜೆಟ್ಗಳಿಂದ ಡ್ರೋನ್ಗಳನ್ನು ಡಿಸ್ಟ್ರಾಯ್ ಮಾಡಲು ಪ್ರಾರಂಭಿಸುತ್ತಾರೆ. ಮಾರ್ಸಿ ಲ್ಯಾನ್ಸ್ ಹತ್ತಿರ ಅವನ ಮೇಲೆ ಡೌಟ್ ಪಟ್ಟಿದ್ದಕ್ಕೆ ಕ್ಷಮೆ ಕೇಳುತ್ತಾಳೆ. ಕಿಲಿಯನ್ ಇವರೆಲ್ಲರ ಮೇಲೆ ಹಲವಾರು ಡ್ರೋನ್ಗಳಿಂದ ದಾಳಿ ಮಾಡ್ತಾನೆ. ಅತ್ತ HTUV ಹೆಡ್ ಕ್ವಾರ್ಟರ್ ನಲ್ಲಿ ಎಲ್ಲ ಏಜೆಂಟ್ಸ್ ಅಡಗಿಕೊಳ್ಳಲು ಬರ್ತಾರೆ. ಹೆಚ್ಚಿನ ಡ್ರೋನ್ಸ್ ಅವರನ್ನು ಕೊಲ್ಲಲು ಬರುತ್ತಿದ್ದವು. ಹೀಗಾಗಿ ತಮ್ಮ ಸೆಕ್ಯೂರಿಟಿಗಾಗಿ ಗೇಟ್ ಬಂದ್ ಮಾಡಲು ಪ್ರಾರಂಭಿಸುತ್ತಾರೆ. ಆದ್ರೆ ಡ್ರೋನ್ಗಳು ಪವರ್ ಕಟ್ ಮಾಡಿ ಅವರತ್ತ ಬರತೊಡಗುತ್ತವೆ. ಇತ್ತ ವಾಲ್ಟರ್ನೊಂದಿಗೆ ಎಲ್ಲರೂ ಸೇರಿ ಅವನ ಗ್ಯಾಜೆಟ್ಗಳೊಂದಿಗೆ ಎಲ್ಲ ಡ್ರೋನ್ಗಳನ್ನು ಎದುರಿಸುತ್ತಿದ್ದರು. ಈಗ ವಾಲ್ಟರ್ ಕಿಲಿಯನ್ನ ಕೈನ ಹ್ಯಾಕ್ ಮಾಡತೊಡಗಿದ್ದ. ಅದರಲ್ಲಿ ಅವನಿಗೆ ತುಂಬಾನೇ ಸಮಯ ಹಿಡಿಯುತ್ತಿತ್ತು. ಕಿಲಿಯನ್ಗೆ ವಾಲ್ಟರ್ ಬಗ್ಗೆ ಗೊತ್ತಾಗುತ್ತೆ. ಅವನು ತನ್ನ ಕೈ ಹ್ಯಾಕ್ ಮಾಡುತ್ತಿರುವುದು. ಕೂಡಲೇ ಅಲ್ಲಿಂದ ಓಡಲು ಶುರು ಮಾಡ್ತಾನೆ. ವಾಲ್ಟರ್ ಬೇಗನೆ ಓಡುತ್ತಾ ಹೋಗಿ ತನ್ನ ಗಮ್ ಗ್ಯಾಜೆಟ್ ನಿಂದ ಅವನನ್ನು ಹಿಡಿದು ಬಿಡ್ತಾನೆ. ಲ್ಯಾನ್ಸ್ ಕೂಡ ಅವನ ಸಹಾಯಕ್ಕೆ ಹೋಗ್ತಾನೆ. ಆದ್ರೂ ಅವನಿಗೆ ಹೆಚ್ಚು ಹೊತ್ತು ವಾಲ್ಟರ್ಗೆ ಸಹಾಯ ಮಾಡಲು ಆಗಲ್ಲ. ವಾಲ್ಟರ್ ಕಿಲಿಯನ್ನೊಂದಿಗೆ ಆಕಾಶದ ಮೋಡಗಳ ನಡುವೆ ಹೋಗ್ತಾನೆ. ಇದೆಲ್ಲ ನೋಡುತ್ತಿದ್ದಂತೆ ಲ್ಯಾನ್ಸ್ ತುಂಬಾನೇ ದುಃಖಗೊಳ್ಳುತ್ತಾನೆ. ಆ ಕ್ಷಣ ಲ್ಯಾನ್ಸ್ಗೆ ವಾಲ್ಟರ್ ತಯಾರಿಸಿದ್ದ ಸಿರಮ್ ನೆನಪಾಗುತ್ತೆ. ಅದೇ ಕ್ಷಣ ಒಂದು ಪಾರಿವಾಳದ ಗರಿ ಅಲ್ಲಿ ಬೀಳುತ್ತೆ. ಅದರಿಂದ ಅವನು ಮತ್ತೆ ಪಾರಿವಾಳವಾಗಬಹುದಾಗಿತ್ತು. ಅತ್ತ ವಾಲ್ಟರ್ ಕೊನೆಗೂ ಕಿಲಿಯನ್ನ ಕೈ ಹ್ಯಾಕ್ ಮಾಡುವಲ್ಲಿ ಸಕ್ಸಸ್ ಆಗ್ತಾನೆ. ಎಲ್ಲ ಡ್ರೋನ್ಗಳನ್ನು ಬಂದ್ ಮಾಡುತ್ತಾನನ್ನುವಾಗ ಕಿಲಿಯನ್ ಅವನಿಗೆ ಹೇಳುತ್ತಾನೆ, ಒಂದು ವೇಳೆ ನೀನು ಹೀಗೆ ಮಾಡಿದ್ರೆ ನನ್ನ ಜೊತೆ ನೀನು ಕೂಡ ಸಾಯುತ್ತಿ. ಯಾಕೆಂದರೆ ನಾವು ಡ್ರೋನ್ ಜೊತೆ ಇದ್ದೇವೆ. ವಾಲ್ಟರ್ ಕಿಲಿಯನ್ನ ಬಚಾವ್ ಮಾಡಲು ಅವನ ಮೇಲೆ ಬಬಲ್ ಅಂಟಿಸ್ತಾನೆ ಮತ್ತು ಡ್ರೋನ್ ನ ಆಫ್ ಮಾಡ್ತಾನೆ. ಇದರಿಂದ ವಾಲ್ಟರ್ ಕೆಳಗೆ ಬೀಳತೊಡಗುತ್ತಾನೆ. ಏಜೆಂಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋ ಡ್ರೋನ್ಸ್ ಕೂಡ ಡಿಆಕ್ಟಿವೇಟ್ ಆಗುತ್ತವೆ. ಎಲ್ಲ ಏಜೆಂಟ್ಸ್ ಇದರಿಂದ ಖುಷಿ ಆಗ್ತಾರೆ. ಆದರೆ ವಾಲ್ಟರ್ ಕೆಳಗೆ ಬೀಳುತ್ತಿದ್ದ. ಏಕೆಂದರೆ ಅವನ ಹತ್ತಿರ ಯಾವುದೇ ಬಲೂನ್ ಗ್ಯಾಜೆಟ್ ಇರಲೇ ಇಲ್ಲ. ಲ್ಯಾನ್ಸ್ ಆಗ ಪಾರಿವಾಳವಾಗಿ ಬಂದು ತನ್ನ ಪಾರಿವಾಳ ಫ್ರೆಂಡ್ಸ್ ಗಳ ಒಟ್ಟಿಗೆ ಸೇರಿ ವಾಲ್ಟರ್ನ ನೆಲದ ಮೇಲೆ ಸೇಫ್ ಆಗಿ ಲ್ಯಾಂಡ್ ಮಾಡಿಸ್ತಾನೆ. ಇದರಿಂದ ವಾಲ್ಟರ್ ಮತ್ತು ಲ್ಯಾನ್ಸ್ ಖುಷಿ ಆಗ್ತಾರೆ. ಅವರು ಜಗತ್ತನ್ನು ಉಳಿಸಿದ್ದರು. ಇಲ್ಲಿಗೆ ಮಾರ್ಸಿ ಬಂದಾಗ ಅವಳಿಗೆ ಇಷ್ಟರವರೆಗೆ ಮತ್ತು ಈ ಹಿಂದೆ ಲ್ಯಾನ್ಸ್ ಒಂದು ಪಾರಿವಾಳವಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ಅತ್ತ ಕಿಲಿಯನ್ ಕೂಡ ಬಬಲ್ ನಿಂದ ಜೀವಂತವಾಗಿ ಉಳಿದಿದ್ದ. ನಂತರ ತೋರಿಸಲಾಗುತ್ತೆ ಜಾಯ್ ವಾಲ್ಟರ್ನ ಟೀಮ್ನ ಒಬ್ಬ ಸೀಕ್ರೆಟ್ ಏಜೆಂಟ್ ಆಗಿ ಮಾಡ್ತಾಳೆ. ಲ್ಯಾನ್ಸ್ ಕೂಡ ಇದರಿಂದ ಖುಷಿ ಆಗ್ತಾನೆ. ಅವನಿಗೆ ಸಂತೋಷವಾಗುತ್ತೆ. ಅವನು ಕೂಡ ಈಗ ನಾರ್ಮಲ್ ಆಗಿದ್ದ. ಈಗ ಅವರು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಟ್ಟ ಜನರನ್ನು ತಡೆಯಲು ಆರಂಭಿಸ್ತಾರೆ. ಇಲ್ಲಿಗೆ ಈ ಸಿನಿಮಾದ ಕಥೆ ಮುಗಿಯುತ್ತೆ. ಆದಷ್ಟು ಈ ವಿಡಿಯೋನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ಲೈಕ್ಸ್ ಕೇಳಲ್ಲ. 1000 ಲೈಕ್ಸ್ ಸಿಕ್ಕರೆ ಹೆಚ್ಚಿನ ಅನಿಮೇಷನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ನಿಮ್ಮಿಂದ ಹೆಚ್ಚು ಸಪೋರ್ಟ್ ಸಿಕ್ಕಷ್ಟು ಬೇರೆ ಬೇರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಕಥೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.